ಬೀದರ್ ಜಿಲ್ಲೆಯ ಔರಾದ್ ಹಾಗೂ ಕಮಲ್ನಗರ ಪಟ್ಟಣಗಳಿಗೆ ಕಾರಂಜ ಜಲಾಶಯದಿಂದ ನೀರು ಸರಬರಾಜು ಮಾಡುವ ಯೋಜನೆಗಾಗಿ ಟೆಂಡರ್ ಪ್ರಕ್ರಿಯೆ ಮುಗಿದು 1 ವರ್ಷವೇ ಕಳೆದಿದ್ದರೂ ಉದ್ದೇಶಪೂರ್ವಕವಾಗಿ ಕಾಮಗಾರಿ ಪ್ರಾರಂಭ ಮಾಡದೆ ವಿಳಂಬ ಮಾಡಲಾಗುತ್ತಿದೆ ಎಂದು ಔರಾದ್ ಶಾಸಕ ಪ್ರಭು ಚವ್ಹಾಣ್ ಆರೋಪ ಮಾಡಿದ್ದಾರೆ. ಇಂದು ಕಾಮಗಾರಿ ಸ್ಥಳವನ್ನು ವೀಕ್ಷಣೆ ಮಾಡಿ ನಂತರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬೇಸಿಗೆ ಕಾಲದಲ್ಲಿ ಬೀದರ್ ಜಿಲ್ಲೆಯ ಔರಾದ್ ಹಾಗೂ ಕಮಲ್ನಗರ ಪಟ್ಟಣಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎಚ್ಚೆತ್ತವಾಗಿ ಇದರ ಪರಿಹಾರಕ್ಕಾಗಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಮಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ಕಾರಂಜ ಜಲಾಶಯದಿಂದ ನೀರು ಸರಬರಾಜು ಮಾಡಲು ಮನವಿ ಮಾಡಿಕೊಂಡಿದ್ದೆ. ನನ್ನ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಬೊಮ್ಮಾಯಿ ಅವರು ಕಾರಂಜ ಜಲಾಶಯದಿಂದ ನೀರು ಸರಬರಾಜು ಮಾಡುವ ಯೋಜನೆಗಾಗಿ 84 ಕೋಟಿ ರೂಪಾಯಿ ಅನುದಾನವನ್ನು ಸಹ ನೀಡಿದ್ದರು. ಈ ಯೋಜನೆಗೆ ಟೆಂಡರ್ ಪ್ರಕ್ರಿಯೆ ಕೂಡ ನಡೆದಿತ್ತು. ಆದರೆ ಟೆಂಡರ್ ಪ್ರಕ್ರಿಯೆ ಮುಗಿದು 1 ವರ್ಷಗಳು ಕಳೆದಿದ್ದರೂ ಕಾಮಗಾರಿಯನ್ನು ಇನ್ನೂ ಪ್ರಾರಂಭ ಮಾಡಿಲ್ಲ. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಬಳಿ ಹೋಗಿ ಮನವಿ ಪತ್ರ ನೀಡಿದರೂ ಯಾವುದೇ ಪ್ರಯೋಜನಗಳು ಆಗಿಲ್ಲ. ನಾನೊಬ್ಬ ಬಿಜೆಪಿ ಶಾಸಕ ಎಂಬ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಹೀಗೆ ಮಾಡುತ್ತದೆ ಎಂದು ಸರ್ಕಾರವನ್ನು ದೂರಿದರು. ಇವತ್ತು ನಾವು ಬಹಳ ದಿವಸ ಆದಮೇಲೆ ತಮ್ಮ ಜೊತೆ ಔರಾದ್ ಪಟ್ಟಣ ಮತ್ತು ಕಮಲ್ನಗರ ಪಟ್ಟಣ ಅಭಿವೃದ್ಧಿ ಬಂದಲ್ಲಿ ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಪ್ರೊವೈಡಿಂಗ್ ವಾಟರ್ ಸಪ್ಲೈ ಟು ಔರಾದ್ ಟೌನ್ ಮತ್ತು ಕಮಲ್ನಗರ್ ಅಂಡರ್ ಅಮೃತ್ ಯೋಜನೆ 2.0 ಔರಾದ್ ಪಟ್ಟಣದ್ದು ಭಾಳ ದಿವಸದ ಬೇಡಿಕೆ ಇತ್ತು. 2008 ಶಾಸಕ ಆದಮೇಲೆ ಔರಾದ್ ಪಟ್ಟಣ ಮಹಾಜನತ ಅವರು ಪದೇ ಪದೇ ನೀರಿನ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ ಭಾಳ ಆಗ್ತಾಯಿದ್ದು. ಮುಂಚೆ ಬೋರೋಳಿಯಿಂದ ನಾನು ಸರಬರಾಜು ಮಾಡ್ತಾಯಿದ್ದೀವಿ. ತೆಗಂಪುರ ಟ್ಯಾಂಕಿಂದ ನಮ್ಮ ಔರಾದ್ ತೆಗಂಪುರ, ಆದರೆ ಕೂಡ ಮಾರ್ಚ್ ಬಂದರೆ ಜಾನ್ವರಿಯಿಂದ ಭಾಳ ಸಿಟಿಗೆ ಕೊರತೆ ಆಗ್ತಾಯಿದ್ದು. ಅವರು ಒಂದೇ ಬೇಡಿಕೆ ಇತ್ತು, ಕಾರಂಜದಿಂದ ಔರಾದ್ಗೆ ನೀರು ಸರಬರಾಜು ಮಾಡಬೇಕು. ನಾನು ಮುಂಚೆ 10 ವರ್ಷ ಕೆಳಗೆ ಟ್ರೈ ಮಾಡಿದ್ದೀನಿ. ಈ ಟೈಮ್ನಲ್ಲಿ ಕಾರಂಜದಿಂದ ಔರಾದ್ ಆಗಿಲ್ಲ. 2013ರಿಂದ 18 ಟೈಮ್ನಲ್ಲಿ ಭಾಳ ಪ್ರಯತ್ನ ಮಾಡ್ತೀವಿ, ಆಗಿಲ್ಲ. ಆಮೇಲೆ ಮಾಂದ್ರಾಯಿಂದ ಔರಾದ್ಗೆ ನಾನು ನಮ್ಮ ಸರ್ಕಾರ ಟೈಮ್ನಲ್ಲಿ 30 ಕೋಟಿ ಮಂಜೂರು ಮಾಡಿ ಔರಾದ್ ಹಲ್ಲಾಳಿಯಿಂದ ಕಾರಂಜ ಮಾಂದ್ರಾಯಿಂದ ಹಲ್ಲಾಳಿಯಿಂದ ಔರಾದ್ಗೆ ಮಾಡಿದ್ದೀವಿ. ಆದರೆ ಕೂಡ ಜಾನ್ವರಿ ಆದರೆ ಮಾಂದ್ರಾನಲ್ಲಿ ನೀರಿರಲ್ಲ. ಅದಕ್ಕಾಗಿ ವಾಪಸ್ ಪಟ್ಟಣ ಪಂಚಾಯತು ಎಲ್ಲ ಅವ್ರು ಹೇಳಿದ್ರು, ಸರ್ ಈ ಮಾಂದ್ರಾಯಿಂದ ಹಲ್ಲಾಳಿಯಿಂದ ಸಾಕಾಗಲ್ಲ, ಕಾರಂಜಿಂದೇ ಮಾಡಬೇಕು. ಅದಕ್ಕಾಗಿ ಕಾರಂಜದಿಂದ ಔರಾದ್ ಮತ್ತು ಕಮಲ್ನಗರ ಪಟ್ಟಣಕ್ಕೆ ನೀರು ಸರಬರಾಜು 2023ನಲ್ಲಿ ನಮ್ಮ ಸರ್ಕಾರ ಅವಧಿಯಲ್ಲಿ ಕ್ಯಾಬಿನೆಟ್ನಲ್ಲಿ ಅನುಮೋದಿ ಮಾಡಿ ನಮ್ಮ ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡಿ ಮಂಜೂರು ಮಾಡಿದ್ವಿ. ಮಂಜೂರಾದ ಮೇಲೆ 2023ರಲ್ಲಿ ಮಂಜೂರಾಗುತ್ತೆ 84 ಕೋಟಿ ವೆಚ್ಚದಲ್ಲಿ. ಆಮೇಲೆ 2023ರಲ್ಲಿ ಸರ್ಕಾರ ಬದಲಾವಾಗುತ್ತೆ, ಬೇರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಪದೇ ಪದೇ ನಾನು ಮಾತಾಡ್ತಾ ಇದ್ದೀನಿ, ಮಂತ್ರಿ ಅಂತ ಮಾತಾಡ್ತಾ ಇದ್ದೀನಿ. ಟೆಂಡರ್ಗೂ 1 ವರ್ಷ ಲೇಟು, 1 ವರ್ಷ ಟೆಂಡರ್ ಮಾಡ್ಲಿಕ್ಕೆ ಲೇಟು. ಆಮೇಲೆ ಟೆಂಡರ್ ಆದಮೇಲೆ 1 ವರ್ಷ ಲೇಟು. ನಮ್ಗೆ ಯಾಕೆ ಹಿಂಗಾಗ್ತಾ ಇದೆ? ನಾವು ಚೀಫ್ ಇಂಜಿನಿಯರ್ಗೆ ಮಾತಾಡಿದ್ದೀನಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮಾತಾಡಿದ್ದೀನಿ, AWE ಎಲ್ಲರೂ ಯಾರು ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅದಕ್ಕಾಗಿ ತಮ್ಮ ಮುಖಾಂತರ ನಾವು ಈ ಎಲ್ಲ ಯಾವ ಥರ ಆಗಿದೆ ಹೇಳಬೇಕು. ಅದಕ್ಕಾಗಿ ಎಲ್ಲ ಕರೆದೀನಿ. ನಮ್ಮ ಔರಾದ್ ಪಟ್ಟಣ ಮತ್ತು ಕಮಲ್ನಗರ ಪಟ್ಟಣಕ್ಕೆ
ನೀರು ಸಲುವಾಗಿ ಎಷ್ಟೋ ಮಾಡಿದ್ರೆ ಕೂಡ ಸರ್ಕಾರ ಯಾರೇ ಭೀ ಇರಲಿ, ಈ ಜನರ ಕೆಲಸ, ಈ ಪ್ರಭು ಚೌಹಾಣ್ ಕೆಲಸ ಇಲ್ಲ, ಏನು ಔರಾದ್ ಮಹಾಜನತಾ ಕೆಲಸ, ಭಾಳ ಇಂಪಾರ್ಟೆಂಟ್ ಕೆಲಸ. ಆದರೆ ಕೂಡ ಕಾಂಗ್ರೆಸ್ ಸರ್ಕಾರವು 2 ವರ್ಷ ಲೇಟ್ ಯಾಕೆ ಮಾಡ್ತಾ ಇದ್ದಾರೆ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದ್ದಾರೆ ನಮ್ಮೆಲ್ಲ ಸರಿ ಇದೆ, ದುಡ್ಡು ಕೊರತೆ ಇಲ್ಲ, ಎಲ್ಲ 5 ಗ್ಯಾರಂಟಿ ಚಾಲೂ ಮಾಡಿದಿರಿ, ಎಲ್ಲ ಯೋಜನೆ ಬಂದ್ ಆಗ್ತಾ ಇದೆ, ಜನರಿಗೆ ಕುಡಿಯೋಕೆ ನೀರು ಕೊಡ್ತಾ ಇಲ್ಲ. ನಾನು 2 ಲೀಟರ್ ಬರ್ತೀನಿ, ಮಂತ್ರಿಗೆ ಭೇಟಿ ಹಾಕಿದ್ದೀನಿ, ಎಲ್ಲ ಮಾಡಿದ್ರೆ ಕೂಡ ಲೇಟು. ಆಮೇಲೆ ಈ ಟೋಟಲ್ ಅನುದಾನ 81 ಲಕ್ಷ ಇದೆ. ಅಗ್ರಿಮೆಂಟ್ ಡೇಟ್ 18/1/2024, 2 ವರ್ಷ ಲೇಟ್ ಮಾಡ್ಯಾರ. ಟೆಂಡರು ಆಮೇಲೆ ಏಜೆನ್ಸಿ ಎನ್ ರಮೇಶ್ ಇಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ತುಮಕೂರು ಅವ್ರಿಗೆ ಈ ಗುತ್ತಿಯಾಗಿದೆ. ಕಾಮಗಾರಿ ಇವರು ಈ ನಮ್ಮದು 0.17 ಅವರೇ TMC 0.17 ಈ TMC ನಮ್ಮದು ಡಿಮಾಂಡ್ ಇದೆ. ಆಮೇಲೆ 0.17 TMC. ಆಮೇಲೆ ತಾವು ಟೆಂಡರ್ನೇ ಹೇಳಿದ್ರಿ 2 ವರ್ಷ ಕೆಲಸ ಮಾಡ್ಲಿಕ್ಕೆ ಅವಧಿ ಬೇಕು, 1 ವರ್ಷ ಪೂರ್ಣ ಆಗಿದೆ. ಈ 1 ವರ್ಷದಲ್ಲಿ ಏನು ಮಾಡ್ತೀರಿ? ರಾತ್ರೋತ್ ಕೆಲಸ ಮಾಡ್ತೀರಿ, ಕಳಪೆ ಕೆಲಸ ಮಾಡ್ತೀರಿ. ಯಾಕಂದರೆ ನಾನದು ಯಾವ ಕಾರಣ ಬಿಡಲ್ಲ. ತಾವು ನೋಡ್ರಿ, ನಮ್ಮ ಜನತಾ ಪರವಾಗಿ ಸರ್ಕಾರಕ್ಕೆ ಪದೇ ಪದೇ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಎಲ್ಲ ಸ್ಕೀಮು, ಕೆರೆ ತುಂಬೋ ಸ್ಕೀಮ್ ಬಿ ನಮ್ಮ ಟೈಮ್ನಲ್ಲಿ 500 ಕೋಟಿ ಮಂಜೂರು ಮಾಡಿದ್ದೀನಿ. 200 ಕೋಟಿ ವೆಚ್ಚದಲ್ಲಿ ರಿಲೀಸ್ ಆಗಿದೆ, ಟೆಂಡರ್ ಕೂಡ ಆಗಿದೆ. ಈ ಸರ್ಕಾರ ಅವು ಬಿ ಕ್ಯಾನ್ಸಲ್ ಮಾಡ್ಯಾರ. ವಾಪಸ್ ಮಾಡ್ತೀನಿ. ಯಾಕೇನೋ ಮಾಡ್ತಾ ಆಗ್ತಾ ಇಲ್ಲ. ಅವರಾದ ಮಹಾಜನತಾ ಅವ್ರು ಏನು ಮಾಡ್ಯಾರ ನನಗೆ ಹೇಳೋಕ್ಕಾಗ್ತಾ ಇಲ್ಲ. ಅದಕ್ಕಾಗಿ ಈ ತಾವು ಹೇಳಿದ್ರಿ 5 ವರ್ಷ ಮೇಂಟೆನೆನ್ಸ್ ಇರುತ್ತೆ. ಆಮೇಲೆ ಯಾವ ಥರ ಕೆಲಸ ತಾವು ಮಾಡ್ತಾಯಿದ್ದೀರಿ? ನಮ್ಮ ಒಂದೇ ಬಹಳ ನೋವಾಗಿದೆ. ನಮ್ಮ ಈಗುತ್ತ ಬೇಸಿಗೆ ಬಂದಿದೆ, ಇದರಿಂದ ಔರಾದ್ನಲ್ಲಿ ನೀರೇ ಇಲ್ಲ, ಹೊಟ್ಟೆ ನೀರಿಲ್ಲ. ಹೀಗಿದ್ರೆ ತಾವು ಸರಿಯಾಗಿ ಟೈಮ್ ಆದರೆ ಈ 2 ವರ್ಷದಲ್ಲಿ ನೀರು ಸಿಗಬೇಕಿತ್ತು. ಇಲ್ಲ ಅಮರೇಶ್ವರ್ ಯಾತ್ರಾ ಇದೆ. ನಮ್ಮ ಅಮರೇಶ್ವರ್ ಯಾತ್ರಾ ಭಾಳ ದೊಡ್ಡ ಯಾತ್ರಾ ಇರುತ್ತೆ. ಇಲ್ಲಿ ಕರ್ನಾಟಕಕ್ಕೂ ತೆಲಂಗಾಣ ಮಹಾರಾಷ್ಟ್ರ ಎಲ್ಲ ಜಿಲ್ಲಾ ಬರ್ತಾರೆ, ಲಾಖೋ ಭಕ್ತರು ಬರ್ತಾರೆ. ಅವ್ರಿಗೆ ಕುಡ್ಲಿಕ್ಕೆ ನೀರಿಲ್ಲ. ಕಾರಣ ಸರ್ಕಾರ ಆ ಕಡೆಯಿಂದ ಲೇಟ್ ಆಗಿದೆ. ಅದಕ್ಕಾಗಿ ನಾವು ಆಮೇಲೆ ಯಾವ ಥರ ತಾವು ಟೋಟಲು ಕಾಂಟ್ರಾಕ್ಟರು, ಚೀಫ್ ಇಂಜಿನಿಯರು, ಎಕ್ಸಿಕ್ಯೂಟಿವ್ ಇಂಜಿನಿಯರು ಮೀಟಿಂಗ್ ಮಾಡ್ತೀನಿ ಹೇಳಿದ್ರಿ. ನಾನು ಕರೆಸಿ ಈ ತನಕ ಒಂದು ಬಿ ಮೀಟಿಂಗ್ ಆಗಿಲ್ಲ, ಯಾರೂ ಮೀಟಿಂಗ್ ಮಾಡಿಲ್ಲ. ತಾವು ಕೂಡ ರಿಸ್ಪಾನ್ಸ್ ಮಾಡ್ತಾ ಇಲ್ಲ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಇಲ್ಲ. ನಾನಂತೂ ಯಾರಿಗೆ ಬಿ ನಾನು 4 ಟೈಮ್ ಈ ಶಾಸಕ ಆಗಿದ್ದೀನಿ, ಅಧಿಕಾರಿಗೆ ಗೌರವ ಕೊಡ್ತೀನಿ. ನಾನು ಯಾರಿಗೆ ಅಧಿಕಾರಿಗೆ ಉಲ್ಟಾ ಮಾತಾಡಲ್ಲ. ಬಟ್ ತಾವು ಯಾವ ಥರ ನಮ್ಮದು ಹಿಂಗೆ ಮಾಡ್ತಾಯಿದ್ದೀರಿ? ಎಲ್ಲ ಕೆಲಸ ನಾನು 3 ಟೈಮ್ ನಾನು ವಿಸಿಟ್ ಆವೆಲ್ಲಿ. ತಾವು 1 ಟೈಮ್ ಬಂದಿರಿ, 3 ಟೈಮ್ ನಾನು ಇಲ್ಲಿ ವಿಸಿಟ್ ಮಾಡ್ತೀನಿ. ಮುಂಚೆ ಹಳೆ ಇತ್ತು. ನಾನು ಪದೇ ಪದೇ ಫಾಲೋ ಮಾಡ್ತಾ ಇದ್ದೀನಿ. ನಮ್ಮ ಔರಾದ್ ಮಹಾಜನತಾಗೆ ಅನ್ಯಾಯ ಯಾಕೆ ಮಾಡ್ತಾಯಿದ್ರಿ? ಯಾಕೆ 2 ವರ್ಷ ಲೇಟ್ ಮಾಡ್ತಾಯಿದ್ರಿ? ಈ ಅಗ್ರಿಮೆಂಟ್ 1 ವರ್ಷ ಪೂರ್ಣ ಆಗುತ್ತೆ. ಈ 1 ವರ್ಷ ಪೂರ್ಣ ಆದಮೇಲೆ 1 ವರ್ಷದ ಅವರು ಲಿಮಿಟ್ ತಾವು ಮಾಡಿದಿರಿ. 2 ವರ್ಷದ ಕೆಲಸ ಮಾಡಬೇಕು. 2 ವರ್ಷದಲ್ಲಿ 1 ವರ್ಷ ಮುಗೀತು. ಇಲ್ಲ